ದೇವರ ಆಶೀರ್ವಾದ ಯಾವ ರೀತಿ ಸಿಗುತ್ತೆ ಅಂತ ಹೇಳಕ್ ಬರಲ್ಲ ನೋಡಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತ ಬೆಂಗಳೂರ್ಕ ನಮ್ಮ ಅಕ್ಕನ ಮಗ ಬಂದ ನೋಡಿ. ಅವನಿಗೆ ಹಿಂಗೆ ಆಟ ಆಡ್ಸ್ಕೊಂಡ್ ನಿಂತಂದ್ರ ನಾ ಕ್ಲಾಸ್ ಬಿಟ್ಕೇಶನ್ ಇಲ್ಲೇ ನಿಂದಿರ್ಬೇಕಾಗ್ತದ ನೋಡಿ. ಡೈರೆಕ್ಟ್ ಆಗಿ ನಡ್ಕೋತ ಮೆಟ್ರೋಕ್ ಬಂದ ಇಲ್ಲೊಂದು ಲೈನ್ ಬರ್ದಾರ ನೋಡಿ, ಡು ನಾಟ್ ಕ್ರಾಸ್ ದಿಸ್ ಲೈನ್ ಅಂತ. ಬಟ್ ಸಮ್ ಟೈಮ್ಸ್ ನಮ್ ಡೆಸ್ಟಿನೇಷನ್ ನಾವು ರೀಚ್ ಆಗ್ಬೇಕಂತಂದ್ರೆ ಈ ರೀತಿ ಲೈನ್ ಗಳು ಕ್ರಾಸ್ ಮಾಡ್ಲೇಬೇಕು ನೋಡಿ. ಇಲ್ಲ ಅಂತಂದ್ರೆ ಎಲ್ಲಿದ್ದೀವಿ ಅಲ್ಲೇ ನಿಂತ್ಕೊಳ್ಬೇಕಾಗತ್ತೆ. ಲೈನ್ ಕ್ರಾಸ್ ಮಾಡಿ ನಾವು ಕೂಡ ಡೆಸ್ಟಿನೇಷನ್ ರೀಚ್ ಅದ ನೋಡಿ. ಇವತ್ತು ನಮ್ ದೋಸ್ತನ್ ಕೂಡ ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಆಯ್ತು. ಅವ ಬರೋದ್ ನನ್ ಗೊತ್ತಿಲ್ಲ, ನಾ ಬರೋದ್ ಅವನಿಗೆ ಗೊತ್ತಿಲ್ಲ. ಬಟ್ ಕ್ಲಾಸಿಗೆ ನಾ ಒಬ್ನೇ ಹೋಗ್ಬೇಕು ನೋಡಿ. ಯಾಕಂದ್ರೆ ಅವ ಇಲ್ಲಿ ನಿಂತ ರ್ಯಾಪಿಡೋ ಮಾಡ್ಕೊಂಡು ಬರ್ತಾನ. ಜೀವನ ನೋಡ್ರ ಡಾಗೇಶ್ ಬೈದೆ ಭಾರಿ ಅದ ನೋಡಿ. ಎಲ್ಲಿ ಬೇಕಲ್ಲಿ ಮಲ್ಕೊಂಬ. ಡೈರೆಕ್ಟ್ ಕ್ಲಾಸಿಗೆ ಬಂದು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದಿದೆ ನೋಡಿ. ನಮ್ ದೋಸ್ತರು ಯಾರೇ ಈ ರೀತಿ ಡ್ರೆಸ್ ಮಾಡ್ಕೊಂಡ್ರಲ್ರಿ ತಿಳ್ಕೊಬೇಕು ಅವತ್ತ ಮಾಕ್ ಅದ. ಇವತ್ ನಮ್ ದೋಸ್ತನ್ ಮಾಕ್ ಇತ್ತು, ಮಾಕ್ ಕ್ಲಿಯರ್ ಮಾಡಿ ಬಂದ ನೋಡಿ. ಇನ್ನೊಂದ್ ಸ್ವಲ್ಪ ದಿನದಾಗ ನಮ್ದು ಕೂಡ ಪ್ರೀ ಮಾಕು ಫೈನಲ್ ಮಾಕು ಅಂತ ಸ್ಟಾರ್ಟ್ ಆತ ನೋಡ್ರಿ. ನಮ್ ದೋಸ್ತರು ನೋಟ್ಬುಕ್ ನಾಗ ಓದ್ಲಾರ್ದವ್ರು ಇವತ್ತು ವೈಟ್ ಬೋರ್ಡ್ ಹಿಡ್ಕೊಂಡ್ ಕೂತಾರ. ಹೆಂಗೆ ಓದ್ಲಕ್ರಿ ಗೈಸ್, ಮೇನ್ ಇಂಟೆನ್ಷನ್ ಏನದ ನೋಡ್ರಿ, ಓದದ್ದ ನೋಡಿ. ನಮ್ ಹುಲಿ ನೋಡ್ರಿ ಹೆಂಗ್ ನೋಡ್ತಾನ. ಎಬ್ಬಲಿ ನಾನು ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ಆಗಿ ದೇವಸ್ಥಾನಕ್ಕೆ ಬಂದಿ ನೋಡಿ. ಯಾಕಂದ್ರೆ ಇವತ್ತು ರಾಮಬಂಟ ಹನುಮಂತನ ಜಯಂತಿ ನೋಡಿ. ಅಂದ್ರೆ ಹನುಮಂತ ದೇವರು ಹುಟ್ಟಿದ ದಿನ ನೋಡಿ. ಇವತ್ತು ದೇವಸ್ಥಾನ ತುಂಬಾ ಫುಲ್ ಡೆಕೋರೇಷನ್ ಮಾಡ್ಬಿಟ್ಟಿರ ನೋಡ್ರಿ. ದೇವರ ಆಶೀರ್ವಾದ ಯಾವಾಗ ಬೇಕಾದ್ರೂ ಹೇಗ್ ಬೇಕಾದ್ರೂ ಸಿಗಬಹುದು ನೋಡಿ. ಅವ್ನು ಕೊಡ್ತಿರ್ತಾನೆ, ನಾವು ತಗೋತಿರ್ಬೇಕು ಅಂತ ಹೇಳ್ತಾ ಆಶೀರ್ವಾದನ ಪ್ರಸಾದ ರೀತಿಯಲ್ಲಿ ತೋತಾ ಇರ್ತೀವಿ ನೋಡಿ. ಇಲ್ಲಿ ಮುಗಿಸ್ತಾ ಮತ್ತೆ ಸಿಗೋಣ. ಬಾಯ್, ಟೇಕ್ ಕೇರ್.